डॉक्टर बाबा साहेब अम्बेडकर की 133वीं जयंती के उपलक्ष्य में खुशीनगर से बीदर शहर के अम्बेडकर चौक तक 133 फीट नीला ध्वज लेकर पहुंचे। इस मौके पर विभिन्न दलित संगठनों ने स्वागत किया। कैमरामैन पपुराज का कवरेज। ಪ್ರತಿಯೊಬ್ಬ ನಾಗರಿಕರಿಗೂ ಮತ್ತು ಭಾರತೀಯ ಪ್ರತಿಯೊಬ್ಬ ನಾಯಕರಿಗೂ ಇವತ್ತು ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 133ನೇ ಜಯಂತಿಯ ಶುಭಾಶಯಗಳನ್ನು ಕೋರ್ತೇನೆ। ಮತ್ತು ಇವತ್ತು ನಮ್ಮ ಅಕ್ಕ ತಂಗಿಯರಾಗಿರ್ಬೋದು, ನಮ್ಮ ಅಣ್ಣ ತಮ್ಮಂದಿರಾಗಿರ್ಬೋದು, ನೀಲಿ ಧ್ವಜವನ್ನು ನಮ್ಮ ಕುಶಾಲನಗರ ಹಿಡ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದವರೆಗೂ ಕುಶಿನಗರದಿಂದ ಏನು ಅದ್ಧೂರಿಯಾಗಿ ಒಂದು ಧ್ವಜಾರೋಹಣವನ್ನು ತೊಗೊಂಡು ಬಂದಿದ್ದಾರೆ। ಅವರನ್ನು ಮೊದಲನೇದಾಗಿ ತುಂಬ ಹೃದಯದ ಸ್ವಾಗತ ಕೋರ್ತೇನೆ। ಮತ್ತು ನಾಳೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಪ್ರಯುಕ್ತ ಬೆಳಗ್ಗೆ 9 ಗಂಟೆಗೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಮತ್ತು ಜಿಲ್ಲಾಡಳಿತದ ವತಿಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಧ್ವಜಾರೋಹಣ ಕಾರ್ಯಕ್ರಮ, ಅದರ ಜೊತೆಗೆ ಮಾಲಾರ್ಪಣೆ ಆದಮೇಲೆ ಸಾಯಂಕಾಲ 5 ಗಂಟೆಗೆ ವೇದಿಕೆ ಕಾರ್ಯಕ್ರಮ ಇದೆ। ಆದಷ್ಟು ಜನ ಸೇರಿಕೊಂಡು ಈ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳನ್ನು ಮತ್ತು ಅವರ ನಡೆಗಳನ್ನು ಯಾವ ರೀತಿ ನಮ್ಮ ಸಲುವಾಗಿ ಮತದಾನದ ಹಕ್ಕನ್ನು ನೀಡಿರ್ಬೋದು, ಮಹಿಳೆಯರಿಗೆ ಸ್ವಾಭಿಮಾನದ ಹಕ್ಕನ್ನು ನೀಡಿರ್ಬೋದು, ಸಮಾನತೆ ಹಕ್ಕನ್ನು ನೀಡಿರ್ಬೋದು, ಅದರನ್ನು ಕುರಿತು ವಿಶೇಷ ವಾಗ್ಮಯಗಳು ಬರ್ತಾ ಇದ್ದಾರೆ। ಸೊ ಎಲ್ಲರೂ ಬಂದು ಈ ಕಾರ್ಯಕ್ರಮ ಯಶಸ್ಸುಗೊಳಿಸಬೇಕು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಜಯಂತಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಬೇಕಂತೇಳಿ ಎಲ್ಲರಲ್ಲಿ ಮನವಿ ಮಾಡ್ತೇನೆ। ಜೈ ಭೀಮ್, ಜೈ ಅಂಬೇಡ್ಕರ್। ಕುಶಿನಗರದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ನಮ್ಮ ಸಾಂಕೇತಿಕ ಆದಂಥ ನೀಲಿ ಧ್ವಜವನ್ನು ಸುಮಾರು 200 ಮೀಟರನ್ನು ಮೆರವಣಿಗೆಯನ್ನು ಮಾಡಿದ್ದೇವೆ। ಇದರ ವಿಶೇಷ ಕಾರಣ ಏನಂತಂದರೆ 133ನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಉತ್ಸವ ನಿಮಿತ್ತವಾಗಿ ಏನು ಪ್ರತಿ ವರ್ಷದಂತೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಸುಮಾರು ಮೆರವಣಿಗೆ ಮುಖಾಂತರ ನಡೀತವೆ। ಆದರೆ ಇವತ್ತಿನ ದಿವಸ ನಾವು ಧ್ವಜ ಯಾಕೆ ಮೆರವಣಿಗೆ ಮಾಡಿದ್ದೇವೆ ಅಂತಂದರೆ ಒಂದು ಮೆರವಣಿಗೆ ಚಾಲನೆ ಕೊಟ್ಟಂಥ ನಿಟ್ಟಿನಲ್ಲಿ ಇವತ್ತು ಸುಮಾರು ಕುಶಿನಗರದ ಬಂದ ಎಲ್ಲ ಅಣ್ಣ ತಮ್ಮಂದಿರಿಗೂ, ಅಕ್ಕ ತಂಗಿಯರಿಗೂ, ಬಂಧು ಮಿತ್ರರಿಗೂ ಮತ್ತು ಎಲ್ಲರಿಗೂ ನಾನು 133ನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಉತ್ಸವದ ಹಾರ್ದಿಕ ಶುಭಾಶಯಗಳು ಹೇಳ್ತಾ ಅವರಿಗೆಲ್ಲರಿಗೂ ಕೂಡ ಧನ್ಯವಾದ ಹೇಳ್ತೀನಿ। ಅದೇ ರೀತಿಯಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಉತ್ಸವ ಸಮಿತಿ ಕಡೆಯಿಂದ ನಾಳೆ ಸಾಯಂಕಾಲ 5 ಗಂಟೆಗೆ ಬೀದರ್ ನಗರದ ಹೃದಯ ಭಾಗ ಅಂಬೇಡ್ಕರ್ ಸಭೆ ಎದುರುಗಡೆ ಬೃಹತ್ ಬಹಿರಂಗ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ। ಇದರಲ್ಲಿ ಬುದ್ಧಿಜೀವಿಗಳು, ಸಾಹಿತಿಗಳು, ಡಾಕ್ಟರ್ ಬಾಬಾ ಸಾಹೇಬರ ಅನುಯಾಯಿಗಳು ಮತ್ತು ಹಿರಿಯರ ಮುಖಂಡರುಗಳಲ್ಲಿ ಬರ್ತಾ ಇದ್ದಾರೆ ಬಾಬಾ ಸಾಹೇಬರ ಜಯಂತಿ ಉದ್ದೇಶಿಸಿ ಮಾತಾಡೋಕ್ಕೆ। ದಯಮಾಡಿ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಮತ್ತು ನಾಳೆ ಜಯಂತಿ ನಡೀತಕ್ಕಂಥ ಸಮಯದಲ್ಲಿ ಎಲ್ಲರೂ ಸಂತೋಷದಿಂದ ಖುಷಿಯಾಗಿ ನೀತಿ ಸಮಿತಿ ಇರ್ತಕ್ಕಂಥ ಕಾರಣದಿಂದ ತಾವೆಲ್ಲರೂ ಕಾನೂನುಬದ್ಧವಾಗಿ ಈ ಜಯಂತಿನ ಆಚರಣೆ ಮಾಡಬೇಕಂತ ಹೇಳ್ತಾ ನನ್ನ 2 ಮಾತಿಗೆ ವಿರಾಮ ನೀಡ್ತೇನೆ। ನಾನು ರಾಹುಲ್ ಡಾಂಗೆ ಅಂತೇಳಿ, ಜೈ ಬೀದರ್।